ಒಂದು ಪೊಲಿಟಿಕಲ್ ಸ್ಟೆಬಿಲಿಟಿ ಮತ್ತೆ ಈ ಎಲ್ಲ ಒಂದು ಬೇರೆ ವಾತಾವರಣಗಳನ್ನು ಕೂಡ ಭಾರತ ನಡೆದುಕೊಂಡಂತ ರೀತಿ ಆಗಿರ್ಬೋದು. ನೀವು ಹೇಳಿದಂಥದ್ದು ಅಮೆರಿಕ ಎಷ್ಟೇ ಸುಂಕಾಸ್ತ ಆದ್ರೂ ಕೂಡ ಅದಕ್ಕೆ ಬಗ್ಗದೆ ಇವತ್ತು ಯುರೋಪಿಯನ್ ಯೂನಿಯನ್ ಮದರ್ ಆಫ್ ಆಲ್ ಡೀಟ್ಸ್ ಆಗಿರುವಂಥದ್ದು ಭಾರತದ ಉತ್ಪನ್ನಗಳಿಗೆ ಇನ್ನೊಂದು ಮಾರ್ಕೆಟೇ ತಂದಿದ್ದಂಥದ್ದು. ಇಟ್ಸ್ ಅ ಬಿಗರ್ ಥಿಂಗ್. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ಆಗ್ಬೋದು, ಮೊಬೈಲಿಟಿ ಸೆಕ್ಟರ್ಸ್ ಆಗ್ಬೋದು, ಡಿಫೆನ್ಸ್ ಡೀಲ್ಸ್ ಆಗ್ಬೋದು. ದಟ್ಸ್ ಅ ಬಿಗರ್ ಒನ್. ಅದು ಕಾನ್ಫಿಡೆನ್ಸ್ ಜನರಲ್ ಇರುವಂಥದ್ದು. ಆಮೇಲೆ ಯಾಕೆ ಹೆಚ್ಚಾಯ್ತು ಅಂತಂದ್ರೆ ಪ್ರತಿಪಕ್ಷದ ನಾಯಕರಾಗಿರೋರು ಉಪರಾಷ್ಟ್ರಪತಿ ಅವರ ಸ್ವೇರಿಂಗ್ ಇನ್ ಸೆರೆಮನಿಗೆ ಬರಲ್ಲ, ಬೀಟಿಂಗ್ ದ ರೆಟ್ರಿಕ್ ಸೆರೆಮನಿಗೆ ಬರಲ್ಲ, ಭಾರತವನ್ನು ಡೆಡ್ ಎಕಾನಮಿ ಅಂತ ಹೋಗಿ ವಿದೇಶದಲ್ಲಿ ಅಂತ ಕೇಳುವಂಥದ್ದು. ಅಂದ್ರೆ ಇದನ್ನು ಪ್ಲಸ್ ಅಂದ್ರೆ ಜನ ದೇಶದ ಬಗ್ಗೆ ಯಾರ ಬಗ್ಗೆ ದೇಶದ ಬಗ್ಗೆ ಒಲವಿಂತವ್ರು ಆಪೋಸಿಷನ್ ಲೀಡರ್ ಅಂತವ್ರಿಗೆ ದೇಶದ ಬಗ್ಗೆನೂ ಒಂದು ಇದಿರ್ಬೇಕಲ್ವಾ. ನಿನ್ನ ದೇಶದ ಬಗ್ಗೆ ನೀನು ರೆಪ್ರೆಸೆಂಟ್ ಮಾಡೋ ದೇಶದ ಬಗ್ಗೆ ಹೊರ ದೇಶದಲ್ಲಿ ಹೋಗಿ ನೀನು ದೇಶದ ಡೆಮೋಕ್ರಸಿ ಬಗ್ಗೆ ಮಾತಾಡೋದ್ರ ಬಗ್ಗೆ ವಿರುದ್ಧವಾಗಿ ಮಾತಾಡಬೇಕಾದಾಗ ಜನ ಏನ್ ತಿಳ್ಕೊಂತಾರೆ ಮೇಡಮ್? ಜನ ತಿಳ್ಕೊಳ್ಳುವಂಥದ್ದು ಎಲ್ಲಿ ಪೊಲಿಟಿಕಲ್ ಸ್ಟೆಬಿಲಿಟಿ ಇದೆ, ಯಾರಿಗೆ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಇದೆ, ಯಾರು ಮುನ್ನಡೆಸಬಲ್ಲರು, ಯಾರಿಗೆ ನಾಯಕತ್ವದ ಗುಣ ಇದೆ, ಮತ್ತೆ ಯಾರು ಸ್ಟ್ರಿಕ್ಟ್ ಆಕ್ಷನ್ಸ್ ತಗೊಂತಾರೆ.